ನೀವು ವಾಪಸ್ ತಗೊಂಡ್ಬಿಡ್ತೀರಾ? ಅದನ್ನು ತಗೊಂಡ್ಬಿಡ್ತೀರಾ ನೋಡೋಣ. ದೇಶದಲ್ಲಿ ನ್ಯಾಯ ಅನ್ನೋದು ಇದೆಯಲ್ಲ, ನ್ಯಾಯಾಲಯಗಳು ಇದೆಯಲ್ಲ. ಏನು ಅನ್ಯಾಯ ಮಾಡಿದ್ದೀನಿ ಇದರಲ್ಲಿ? ನನಗೆ ಯೋಗ್ಯತೆ ಇಲ್ಲ ಅಂದಿದ್ದೀರಿ. ಹೌದಪ್ಪ, ನನಗೆ ನಿಮ್ಮಂತ ಯೋಗ್ಯತೆ ನನಗೆ ಇರ್ಲಿಕ್ಕೆ ಹೆಂಗೆ ಸಾಧ್ಯ ರೀ? ನಾನು ಈನೇ ಗೊತ್ತಿಲ್ದಿರಂತ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರೋದು ನಾನು ಇಲ್ಲಿವರೆಗೆ ಬಂದಿರೋದೇ ದೊಡ್ಡ ವಿಷಯ. ನನಗೆ ಶ್ರೀಮಂತಿಕೆ ಇಲ್ಲ, ಕಟ್ಟೋ ಯೋಗ್ಯತೆ ಇರಲಿಲ್ಲ. ಆದರೂ ಕಟ್ತೇನೆ. ನಾನು ಜೀವನ ಮಾಡಬೇಕಾಗಿದೆ. ನಾನೇನು ಸರ್ಕಾರಕ್ಕೆ ಮೋಸ ಮಾಡಿ ವಂಚನೆ ಮಾಡಿ ಅಥವಾ ಬೇರೆ ಯಾರಿಗೂ ವಂಚನೆ ಮಾಡಿ ನಾನೇನು ತಗೊಂಡಿಲ್ಲ. ಯಾವ ಇನ್ಫ್ಲೂಯೆನ್ಸು ಹಾಕಿಲ್ಲ. ಒಂದು ಸಮಯ ನಾನು ಇನ್ನೂ ಒಂದು ಮಾತನ್ನು ಹೇಳ್ತೇನೆ. ಈಗ ಸರ್ಕಾರ, ನಾನು ಬಿಜೆಪಿಗೆ ಬಂದ ಮೇಲೆ ಸರ್ಕಾರ ಯಾರ್ದಿತ್ತು? ಯಡಿಯೂರಪ್ಪನವ್ರದ್ದಿತ್ತು, ಬೊಮ್ಮಾಯಿ ಅವ್ರದ್ದಿತ್ತು. ಕೇಳಿ ಅವ್ರ ಹತ್ರ ಯಾವತ್ತಾದ್ರೂ ಒಂದು ದಿವಸ ಹೋಗಿ ಸೇಲ್ ಡೀಡ್ ಕೊಡಿ ಅಂತಿದ್ರೆ ಆಗ್ತಿರ್ಲಿಲ್ವ? ನಂದು ಸೇಲ್ ಡೀಡ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ನನಗೆ ಜೀವನದಲ್ಲಿ ನನ್ನ ತಂದೆ ತಾಯಿಗಳು ಒಂದು ಪಾಠ ಹೇಳಿದ್ದಾರೆ. ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ಮಾಡಬಾರ್ದು, ಅನ್ನೆಸೆಸರಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಇವೆಲ್ಲ ನನ್ನ ರಕ್ತದಲ್ಲಿದೆ. ಇನ್ಫ್ಲೂಯೆನ್ಸ್ ಈಗಲೂ ಉಪಯೋಗಿಸಲ್ಲ, ಯಾವತ್ತೂ ಇವನಿಗೆ ಉಪಯೋಗಿಸಿಲ್ಲ, ಇವತ್ತೂ ಉಪಯೋಗಿಸಲ್ಲ. ನ್ಯಾಯಬದ್ಧವಾಗಿ ಹೋಗ್ತೀನಿ. ನಾನು ತಪ್ಪು ಮಾಡಿದ ದಿವಸ ನನಗೂ ಕೂಡ ನ್ಯಾಯ ಅನ್ನೋದಿದೆ. ಆ ನ್ಯಾಯ ನನಗೂ ಶಿಕ್ಷೆ ಕೊಡುತ್ತೆ. ಎಲ್ಲರಂಗೂ ನಾನು ಹೊರತು ನಾನು ಸ್ಪೆಷಲ್ ಅಲ್ಲ, ನಾನು ವಿಶೇಷ ಅಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ. ಆ ಥರ ನನ್ನ ಪಾಡಿಗೆ ನಾನು ಏನು ಮಾಡ್ತೀನೋ ನಾನು ಲೀಗಲ್ ಆಗೇ ಮಾಡ್ತೇನೆ. ಆದ್ದರಿಂದ ತಮಗೆ ಧನ್ಯವಾದಗಳು. ನಾನು ಷಡ್ಗಿರಾಕಿ ಎಂದಿದ್ದೀರಿ. ಹೌದು, ಒಪ್ಪಿಗೆ ಇದೆ ನನಗೆ. ನಿಮ್ಮ ಮೇಲೆ ಸಿಟ್ಟಿಲ್ಲ, ಕೋಪ ಇಲ್ಲ. ನಾನು ಯೋಗ್ಯನಲ್ಲ, ಯೋಗ್ಯತೆ ಇಲ್ಲ ಅಂದಿದ್ದೀರಿ. ಹೌದು, ಖಂಡಿತ ಅದೂ ಇಲ್ಲ ನನಗೆ ಯೋಗ್ಯತೆ. ನಿಮ್ಮ ಥರ ಯೋಗ್ಯತೆಗಳು ನನಗಿರ್ಲಿಕ್ಕೆ ಸಾಧ್ಯವೂ ಇಲ್ಲ. ಆ ಥರ ನಾನು ಬೆಳೆದು ಬಂದೂ ಇಲ್ಲ. ಆದ್ದರಿಂದ ಇದು ಹಾಗೆತನದ ಮಾತುಗಳನ್ನು ಬಿಡಿ. ಇದು ನಮ್ಮನ್ನ ಛೇಡಿಸಿ ಈ ರೀತಿ ನೀವು ನಮ್ಮನ್ನ ಏನೋ ಸಪ್ರೆಸ್ ಮಾಡಿ ಇಡ್ತೀನಿ ಅಂತಂದ್ರೆ ಅದು ಆಗೋ ಕೆಲಸ ಅಲ್ಲ. ನಾನೇನಿದೆಯೋ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿಯ ಇತಿಮಿತಿಯಲ್ಲಿ ಕೆಲಸ ಮಾಡೋದನ್ನ ಯಾರೂ ತಡೆಯಕ್ಕಾಗಲ್ಲ. ನಾನು ಮಾಡೇ ಮಾಡ್ತೇನೆ. ಇಷ್ಟನ್ನ ಅವರಿಗೆ ಹೇಳಲಿಕ್ಕೆ ಬಯಸ್. ಮಲ್ಲಿಕಾರ್ಜುನ್, ನಾವು ಎಷ್ಟು ಅಮೌಂಟ್ಗೆ ತಗೊಂಡಿರ್ತೀವೋ ಅದರ ಮೇಲೆ 10% ಪೆನಾಲ್ಟಿ ಆಗ್ತದೆ. ಆ ಪೆನಾಲ್ಟಿಯನ್ನು ಕಟ್ಟಿ ಅದಾದ್ಮೇಲೆ ಅವರೇ ಹೇಳ್ತಾರೆ ಮೌಖಿಕವಾಗಿ ಡಿಪಾರ್ಟ್ಮೆಂಟ್, ಸರ್ ಇನ್ನೊಂದು 100/100 ಸೈಟ್ ಕಟ್ಟಿಬಿಡಿ, ಶೆಡ್ ಕಟ್ಟಿಬಿಡಿ. ಈಗ 100/100 ಶೆಡ್ ಕಟ್ಟಿ ಆಗೋಯ್ತು. ನಮ್ಗೆ ಅವ್ರು ನೋಟಿಸ್ ಮೊದಲು ಕೊಟ್ಟಾಗ 16% ಕಟ್ಟಿದ್ದೀರಿ, 16%. ಇನ್ನೂ ಕಟ್ಟಬೇಕಾಗ್ತದೆ ನೀವು ಅಂತೇಳಿ ನನಗೆ ನೋಟಿಸ್ ಕೊಡ್ತಾರೆ. ಆವಾಗ 100/100 ಸೈಟು ಕಟ್ತೇನೆ. ಅದಾದ್ಮೇಲೆ ವಾಟರ್ ಟ್ಯಾಂಕು, ಅದಾದ್ಮೇಲೆ ಸೆಕ್ಯೂರಿಟಿ ಶೆಡ್, ಪಾರ್ಕಿಂಗ್ ಪ್ಲೇಸ್, ಲಾರಿಗಳು. ಈಗ ಶೆಡ್ಗೆ ಹೋದ್ರೆ ಪಾರ್ಕಿಂಗ್ ಪ್ಲೇಸ್ ಬೇಕಲ್ಲ, ಪಾರ್ಕಿಂಗ್ ಪ್ಲೇಸ್ ಇಷ್ಟು ಬಿಡ್ಬೇಕು. ಪಾರ್ಕಿಂಗ್ ಪ್ಲೇಸ್ ಲೆಕ್ಕ ಇಲ್ಲ ಇವ್ರಿಗೆ. ಇವಾಗ ನಾನು ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು? ಅವಾಗ ಇಷ್ಟೆಲ್ಲ ಮಾಡಿ ನಾನು ಲೆಟರ್ ಕೊಡ್ತೇನೆ. ಯಾಕಂದ್ರೆ ಬೇರೆಯವರು ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ ಸೇಲ್ ಡೀಡ್. ಆದ್ರಿಂದ ನನಗೂ ಸೇಲ್ ಡೀಡ್ ಮಾಡ್ಕೊಡಿ ಅಂತ ಕೇಳ್ತೀನಿ. ಒಂದು ಸಮಯ ನನ್ನಲ್ಲಿ ಲ್ಯಾಪ್ಸಸ್ ಇದ್ರೆ ನೀವು ನನ್ನನ್ನು ಕೇಳ್ಬೋದು, ಇನ್ನೂ ಕಟ್ಟಬೇಕಾಗಿದೆ, ಇನ್ನೂ ಇದು ಸಾಲದು, ಇನ್ನೂ ಒಂದು ಶೆಡ್ ಕಟ್ಟಿ ಹೇಳಿ, ಅದು ಬೇರೆ ವಿಷಯ. ಇವತ್ತು ಮಾನ್ಯ ಸಚಿವರು MP ಪಾಟೀಲ್ ಅವರು, ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಬಹಳ ಸಿಕ್ಕದಾಗ ಬಹಳ ವಿಶ್ವಾಸದಿಂದ ಮಾತಾಡ್ತಾನೆ, ಬೇರೆ ವಿಷಯ. ಇಲ್ಲಿ ನನ್ನನ್ನು ಅಪಾದನೆ ಮಾಡುವಾಗ ಶೆಡ್ ಗಿರಾಕಿ ಅಂತ ಹೇಳಿದ್ದಾರೆ. ಇವ್ರಿಗೊಂದು ಶೆಡ್ ಕಟ್ಟೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಎಸ್, ನನಗೆ ಯೋಗ್ಯತೆ ಇದ್ದಿದ್ರೆ, ನಾನು ಎಲ್ಲಾದರೂ ಲೂಟಿ ಮಾಡಿದ್ದಿದ್ರೆ, ನಾನು ಕೋಟ್ಯಾಧಿಪತಿ ಆಗಿದ್ದಿದ್ರೆ ಖಂಡಿತ ಅವ್ರು ಹೇಳೋದು ಸರಿ. ದೊಡ್ಡದಾಗಿ ನಾನೊಂದು 50 ಎಕರೆ ತಗೊಂಡು ಕಟ್ಬೋದಾಗಿತ್ತು. ನಾನು ಸದನದಲ್ಲಿ ನಿಂತು ಹೇಳಿದ್ದೀನಿ, ಅವರಿದ್ರೋ ಇಲ್ಲ ಗೊತ್ತಿಲ್ಲ, ಐ ಕೇಮ್ ಫ್ರಮ್ ಎ ಡಸ್ಟ್ ಅಂತ ಹೇಳಿದ್ದೀನಿ. ನಾನು ಧೂಳಿನಿಂದ ಬಂದಿರೋನು. ನನಗೆ ಅಷ್ಟೆಲ್ಲ ಯೋಗ್ಯತೆಗಳು, ಶ್ರೀಮಂತಿಕೆ ನನಗಿಲ್ಲ. ಆದರೆ ಇರಲಿ, ಅವ್ರು ಏನ್ ಬೇಕಾದ್ರೂ ಹೇಳಲಿ. ಅವ್ರು ನನ್ನ ಶೆಡ್ ಗಿರಾಕಿ ಅಂದಾಗ ನಾನು ಶೆಡ್ಡೇ ಕಟ್ಟಿರೋದಲ್ವಾ, ಅದರಿಂದ ಅವ್ರು ನನ್ನ ಶೆಡ್ ಗಿರಾಕಿ ಅಂತಂದ್ರೆ ತಪ್ಪೇನಿದೆ?
ತಪ್ಪೇನಿಲ್ಲ. ನಾನು ಕಟ್ಟಿರೋದೇ ಶೆಡ್, ನೀವು ಹೇಳಿರೋದು ಶೆಡ್ ಗಿರಾಕಿ ಅಂತ. ಹೌದು, ನಾನು ಶೆಡ್ ಗಿರಾಕಿ, ನಾನು ಭಾರಿ ದೊಡ್ಡ ಗಿರಾಕಿ ಅಲ್ಲ, ನಾನು ಶೆಡ್ ಗಿರಾಕಿ, ತೊಂದರೆ ಇಲ್ಲ. ಆಮೇಲೆ ಯೋಗ್ಯತೆ ಇಲ್ಲ ಅಂತಂದ್ರೆ ಏನು ಯೋಗ್ಯತೆ ಇರಬೇಕು? ಎಲ್ಲಿರಬೇಕು ಯೋಗ್ಯತೆ? ನನಗೆ ಇರ್ತಕ್ಕಂಥ ಸೋರ್ಸಸ್ ಅಲ್ಲಿ ನಾನು ಎಲ್ಲೂ ಲೋನೂ ತಗೊಳ್ದಿರ ನಾನು ಮಾಡಿದ ಶ್ರಮದಲ್ಲಿ ಉಳಿಸಿ ಮಾಡಿರ್ತಕ್ಕಂಥ ಅದು ಇದರಲ್ಲಿ ಯಾರು ಇನ್ಫ್ಲೂಯೆನ್ಸು ಇಲ್ಲ, ಏನೂ ಇಲ್ಲ. ಒಂದು ಹೇಳಿ, ನಂದು ಕ್ಯಾನ್ಸಲ್ ಆಗಿದ್ದು ಯಾವ ಅವಧಿಯಲ್ಲಿ? ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ನಾನು ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಆಗಿರೋದು, ಇದು ಕ್ಯಾನ್ಸಲ್ ಮಾಡಿರೋದು. ನಾನು ತಗೊಂಡಿರೋದು ಯಾವತ್ತು? ಬಿಜೆಪಿ ಸರ್ಕಾರ ಹಿಂದೆ ಇದ್ದಾಗ, ಕಟ್ಟಾ ಸುಬ್ರಹ್ಮಣ್ಯನ್ ನಾಯ್ಡು ಅವರು ಮಂತ್ರಿ ಇದ್ದಾಗ, ನಾನು ಅವ್ರ್ಯಾರು ಆವತ್ತಂತೂ ಬಿಜೆಪಿನವ್ರು ನನಗೆ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ. ಅಂದ್ರೆ ನಾರ್ಮಲ್ ಕೋರ್ಸ್ ಅಲ್ಲಿ ಎಲ್ಲರೂ ಹಾಕಿದಂಗೆ ನಾನು ಅಪ್ಲಿಕೇಶನ್ ಹಾಕಿ ತಗೊಂಡಿರೋದು ಅದು. ಆಮೇಲೆ ಅದು ಎಷ್ಟು ಇದು ಲೀಸ್ ಕಮ್ ಸೇಲ್, ಲೀಸ್ ಮಾಡುವಾಗ ಪೂರ್ತಿ ಅಮೌಂಟ್ ಕೊಡದೆ ಲೀಸ್ ಡೀಡ್ ಕೊಡೋದಿಲ್ಲ, ಅವತ್ತು ಮಾಡ್ಕೊಂಡಿದ್ದೀನಿ. ಈಗ ಆಗಬೇಕಾಗಿರೋದು ಸೇಲ್ ಡೀಡ್ ಅವ್ರು ಕೊಡ್ಬೇಕಂತಂದ್ರೆ ಅವ್ರ ಕಂಡೀಷನ್ ಪ್ರಕಾರ ಫುಲ್ಫಿಲ್ ಆಗಬೇಕು. ಮಾಡ್ತೀನಿ, ಕೋರ್ಟ್ ಆದೇಶ ಇದೆ, ಅದ್ರ ಪ್ರಕಾರನೇ ನಾನು ಕೇಳ್ಕೊಂಡಿದ್ದೀನಿ, ಅದ್ರ ಪ್ರಕಾರ ಆಗಿದೆ. ನಿಮಗೆ ಪತ್ರನೂ ಕೊಟ್ಟಿದ್ದೀನಿ, ನನಗೆ ಸೇಲ್ ಡೀಡ್ ಕೊಡಿ ಅಂತ. ನೀವು ಸೇಲ್ ಡೀಡ್ ಕೊಡೋಕ್ಕಾದ್ರೆ ಕೊಡಿ, ಇಲ್ಲ ಅಂದ್ರೆ ಇನ್ನೂ ಕಟ್ಟಬೇಕಂತಂದ್ರೆ ಅದನ್ನು ಹೇಳಿ ಮಾಡ್ತೀನಿ. ನೀವು ನಾನು ಸೇಲ್ ಡೀಡ್ ಕೊಡಿ ಅಂತಂದಾಗ ನೀವೇನು ಉತ್ತರನೇ ಕೊಟ್ಟಿಲ್ವಲ್ಲ. ಏನೋ ಅಪರಾಧ ಮಾಡ್ಬಿಟ್ಟಂಗೆ, ನಾನೇನೋ ಯಾರಿಗೂ ವಂಚನೆ ಮೋಸ ಮಾಡ್ಬಿಟ್ಟಂಗೆ. ನಾನು ಹೇಳ್ತೀನಿ, ಮಾನ್ಯ ಸಚಿವರೇ, ಯಾವುದನ್ನೋ ತೊಡಕ ಹಾಕಬೇಡಿ. ನಾನು ನಿನ್ನೆ ಮಾತಾಡಿರೋದು ಆಸ್ ಎ ಕೆಪಾಸಿಟಿ ಆಫ್ ಅಪೋಸಿಷನ್ ಲೀಡರ್ ಇನ್ ದಿ ಕೌನ್ಸಿಲ್. ನನಗೆ ಬಂದಿರತಕ್ಕಂಥ ಮಾಹಿತಿಗಳನ್ನು ಮುಂದಿಟ್ಟಿದ್ದೇನೆ, ತಪ್ಪುಗಳಾಗಿರೋದು. ಈಗ ನನ್ನ 2 ಎಕರೆ ಜಾಗವನ್ನ ಬಹುಶಃ 2006-07 ತಗೊಂಡಿದ್ದೀನಿ. ಯಾರ ಇನ್ಫ್ಲೂಯೆನ್ಸು ಇಲ್ಲ, ಏನಿಲ್ಲ, ಅದು ನನ್ನ ಸ್ವಂತ ತಗೊಂಡೆ. ಅವ್ರು ಹೇಳಿದ್ದು 2-3 ಸತ್ಯ ಇದೆ. ನಾನು ಮೊದಲು ತಗೊಳ್ಳುವಾಗ ಸಾಫ್ಟ್ವೇರ್ ಅಂತಲೇ ಮೆನ್ಷನ್ ಮಾಡೋದು, ಅದು ಸಾಫ್ಟ್ವೇರ್ ಅಲ್ಲಿ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಆದರೆ ರೂಲಲ್ಲಿದೆ, ನೀವೇನಾದರೂ ಅದನ್ನು ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಪ್ರಾಜೆಕ್ಟ್ ಚೇಂಜ್ ಮಾಡ್ಕೊಳ್ಬಹುದು ಅಂತ. ಪ್ರಾಜೆಕ್ಟ್ ಚೇಂಜ್ ಮಾಡುವಾಗ ತಿರುಗಿ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು, ರಿಕ್ವೆಸ್ಟ್ ಕೊಡಬೇಕು. ಕೊಟ್ಟ ಮೇಲೆ ಅವರು ಬದಲಾವಣೆ ಮಾಡಿದ್ದಾರೆ, ಅವರೇ ಮಾಡಿಕೊಟ್ರು, ನಾವಲ್ಲ, ನಾವು ಮಾಡ್ಕೊಳಕ್ ಬರಲ್ಲ. ಅದು ರೂಲ್ ಪ್ರಕಾರನೇ ಮಾಡ್ಕೊಂಡಿದ್ದೀವಿ. ಅದಾಗಲಿಲ್ಲ, ಅದಾದ್ಮೇಲೆ ಮಾಡ್ಕೊಂಡು ವೇರ್ ಹೌಸ್ ಅಂತ ಮಾಡಿದ್ವಿ. ವೇರ್ ಹೌಸ್, ಬೃಂದಾವನ್ ವೇರ್ ಹೌಸ್, ಗೋಡನ್ ಅಷ್ಟೇ. ಗೋಡನ್ ಮಾಡೋರು ಏನ್ ಮಾಡ್ತಾರೆ? ಗೋಡನ್ ಕಟ್ತಾರೆ, ಕಟ್ಟಿಬಿಟ್ಟು ಅದನ್ನ ಬಾಡಿಗೆ ಕೊಡೋದೇನೆ ಉದ್ದೇಶ ಇರೋದು. ರೂಲ್ ಪ್ರಕಾರನೇ ಬಾಡಿಗೆ ಕೊಡೋದೇ ಇರೋದು. ಅಲ್ಲಿ ಬಾಡಿಗೆ ಯಾಕೆ ಕೊಡ್ಬೇಕಂತಂದ್ರೆ, ವೇರ್ ಹೌಸ್ ಕಟ್ಬಿಟ್ಟು ನಾವು ಅದ್ರಲ್ಲಿ ಕೂತ್ಕೊಳ್ಳಲ್ಲ, ಅದು ನಮ್ಮ ವಸ್ತುಗಳನ್ನ ಇಟ್ಕೊಂಡು ಕೂತ್ಕೊಳ್ಳಲ್ಲ, ಮಾಡಿಬಿಟ್ಟು ಅದನ್ನ ಬೇರೆಯವ್ರಿಗೆ ಕೊಡ್ತೀವಿ. ಯಾಕೆ ಅಂತಂದ್ರೆ ಬೇರೆಯವ್ರಿಗೆ ಅನುಕೂಲ ಆಗಬೇಕು ಅಂತಲೇ. ಯಾರು ವೇರ್ ಹೌಸ್ ಇದು ಮಾಡ್ತಾರೆ ಅವ್ರಿಗೆ ಅದು ರೂಲ್ ಇದೆ, ಅದ್ರ ಪ್ರಕಾರನೇ ಮಾಡಿರೋದು. ಕಟ್ಟುವಾಗ ಏನ್ ಮಾಡಿದೆ, ಸುಮಾರು 8-9 ಅಡಿ ಆಳ ಇತ್ತು. ಸುಮಾರು 800ರಿಂದ 900 ಲೋಡ್ಸ್ ಆಫ್ ಮಣ್ಣು ತಂದು ಅದನ್ನ ತುಂಬಿ ಫ್ಲಾಟ್ ಮಾಡಿ 2-3-4 ವರ್ಷ ಆದ್ರೂ ಕೂಡ ನೀರಿರ್ಲಿಲ್ಲ, ಎಲೆಕ್ಟ್ರಿಸಿಟಿ ಕೊಟ್ಟಿರ್ಲಿಲ್ಲ, ಏನೂ ಇರಲಿಲ್ಲ ಅಲ್ಲಿ. ಅದು ಒಂದು ಐಸೋಲೇಟೆಡ್ ಪ್ಲೇಸ್ ಹೊರಗಡೆ. ಅದನ್ನೆಲ್ಲ ಪಕ್ಕ ಮಾಡ್ಕೊಂಡು ನಾನು ಆಮೇಲೆ ಕಾಂಪೌಂಡ್ ಹಾಕಿಸಿ, ಅದಾದ್ಮೇಲೆ ನನ್ಗೆ ಹೇಳಿದ್ರು ಶೆಡ್ ಕಟ್ಟಿ ಅಂತ. ಶೆಡ್ ಕಟ್ಟಿದೆ. ಮೊದಲು ಕಟ್ಟಿಸಿದ್ರು ಒಂದು 5,000 ಒಂದು ದೊಡ್ಡ ಶೆಡ್ ಕಟ್ಟಿದೆ. ರಸ್ತೆ ಮಾಡಿದೆ, ಗಾರ್ಡನ್ ಮಾಡಿದ್ದೀವಿ. ಇವೆಲ್ಲವೂ ಲೆಕ್ಕನೇ, ಅವರು ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಇದು ಅದಾದ್ಮೇಲೆ ಯಾರೋ ಕಣ್ಣು ಬಿತ್ತು, ಅದ್ರ ಮೇಲೆ ಕಣ್ಣು ಬಿದ್ದ ಮೇಲೆ
ಇದು ನಾರಾಯಣ ಸ್ವಾಮಿ ಇಲ್ಲಿ ಬಂದು ಇದು ಮಾಡ್ಬಿಟ್ಟವ್ರೆ ಅಂತ ಹೇಳಿ. ಇಲ್ಲೋ ನನ್ನ ಕಾಣದ ಕೈಗಳು ಹಿಂದೆ ಏನೋ ಕೆಲಸ ಮಾಡಕ್ ಶುರು ಮಾಡಿದ್ರು. ಏನೂ ಕಟ್ಟದೇ ಇರೋರು, ಏನೂ ಇಲ್ಲದೆ ಇರೋರ್ಗು ಈಗಾಗಲೇ ಸೇಲ್ ಡೀಡ್ಗಳಾಗೋಗಿವೆ. KDBನಲ್ಲಿ ಬೇಕಾದಷ್ಟು, ಒಂದು ಎರಡಲ್ಲ, 100 ಕೇಸ್ ಇವೆ. ಸುಮ್ಮನೆ ಒಂದು ಸೆಕ್ಯೂರಿಟಿ ಹೌಸ್ ಇದನ್ನ ಕಟ್ಟಿ ತಗೊಂಡಿರೋ ಲ್ಯಾಂಡ್ ಸೇಲ್ ಡೀಡ್ ಮಾಡ್ಕೊಂಡ್ಬಿಟ್ಟಿರೋರು ಇದ್ದಾರೆ. ಬೇಕಾದಷ್ಟಿವೆ. ಆ ಲ್ಯಾಪ್ಸಸ್ ಬಗ್ಗೆ ಈಗ ಹೋಗಲ್ಲ, ನಾನು ಮುಂದೆ ಮಾತಾಡೋಣ. ನಂದೇನಾಗಿದೆ, ಒಂದು ಶೆಡ್ ಕಟ್ಟಿದೆ, ಆದರೆ ಇಮ್ಮಿಡಿಯೇಟ್ಲಿ ನನಗೆ ಹುಷಾರಿಲ್ಲದೆ ಆಯಿತು. 2010, 11, 12 ಹುಷಾರಿಲ್ಲ, ನಾನು ಎಲ್ಲಿ ಹೋಗೋಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ನಾನು ಕಟ್ಟಬೇಕಾಗಿತ್ತು, ಕಟ್ಟಲಿಲ್ಲ. ಅದನ್ನು ಇದಿಟ್ಕೊಂಡು ಕ್ಯಾನ್ಸಲ್ ಮಾಡಿಬಿಟ್ರು. ನಾನು ಸರ್ಕಾರ ಯಾರ್ದಿದ್ದು ಕ್ಯಾನ್ಸಲ್ ಮಾಡಿದಾಗ ಸಿದ್ದರಾಮಯ್ಯನವರು ಸರ್ಕಾರ 13, 14, 15ರಲ್ಲಿ ಮಂತ್ರಿಗಳು ನಮ್ಮ ಇವರು ದೇಶಪಾಂಡೆ ಅವರು ಯಾಕೆ ಹಿಂಗ್ ಮಾಡಿದ್ರು, ನನ್ನನ್ನು ಏನು ಕೇಳಿದಿರಾ ಮಾಡ್ಬಿಟ್ರಲ್ಲ ಅಂತೇಳಿ ನಾನು ದೇಶಪಾಂಡೆ ಅವ್ರಿಗೆ ಹೋಗಿ ಕೇಳಿದೆ. ನನಗೆ ಪರಿಚಯನೇ, ಬಟ್ ಅವರು ಕೇರೇ ಮಾಡಲಿಲ್ಲ. ಖರ್ಗೆ ಸಾಹೇಬ್ರಿಗೆ ಹೇಳಿದೆ, ಸರ್ ಹಿಂಗೆ ಮಾಡ್ಬಿಟ್ಟಿದ್ದಾರೆ, ಒಂದು ಮಾತು ಹೇಳಿ ಅದೇನು ಮಾಡಿಸ್ಬೇಕು. ಅವ್ರು ಯಾರು ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಓ ಇದನ್ನ ಈ ರೀತಿ ಮಾಡಿದ್ರೆ ಆಗೋದಿಲ್ಲ ಅಂತೇಳಿ ಐ ವೆಂಟ್ ಟು ದ ಕೋರ್ಟ್. ಕೋರ್ಟಲ್ಲಿ ಹೋಗಿ ಇದು ನಾನು ಕೇಸ್ ಹಾಕಿದೆ. ಸ್ಟೇ ಕೊಟ್ಟರು. ಸ್ಟೇ ಕೊಟ್ಟ ಮೇಲೆ 4-5 ವರ್ಷ ಕಳೆದೋಯ್ತು ಅದು. ಅದಾದಮೇಲೆ ಕೋರ್ಟಲ್ಲಿ ತೀರ್ಪಾಯಿತು. ತೀರ್ಪಾಗಿ ಯಾವುದೇ ಕಾರಣಕ್ಕೆ ಇದನ್ನು ಕ್ಯಾನ್ಸಲ್ ಮಾಡೋದಲ್ಲ, ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. ಯಾಕಂದ್ರೆ ನಾನು ತಗೊಂಡು 18 ವರ್ಷ ಆಗೋಗಿದೆ. ಅವ್ರ ಲೀಸ್ ಪೀರಿಯಡ್ ಇರೋದು 10 ವರ್ಷ.